ವಿಮಾನದ ಟಾಯ್ಲೆಟ್ನಲ್ಲಿ ಪ್ರಯಾಣಿಕ ಒಬ್ಬ ಲಾಕ್ ಆಗಿದ್ದಂತಹ ಘಟನೆ ನಡೆದಿದೆ. ಶೌಚಾಲಯದ ಒಳಗೆ 4 ಗಂಟೆ ಸಿಲುಕಿದ್ದ ವಿಡಿಯೋ ಲಭ್ಯವಾಗಿದೆ. ವಿಮಾನದಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಆ ಪ್ರಯಾಣಿಕ ಲಾಕ್ ಆಗಿರ್ತಾನೆ. ಮುಂಬೈನಿಂದ ಬೆಂಗಳೂರಿಗೆ ಬರುವಂತಹ ವೇಳೆ ಆತ ಸಾಕಷ್ಟು ಪರದಾಟ ಅನುಭವಿಸಿದ್ದಾನೆ. ಸ್ಪೈಸ್ ಜೆಟ್ನಲ್ಲಿ ಶೌಚಾಲಯದ ಡೋರ್ ಓಪನ್ ಆಗದೆ ಆ ಪ್ರಯಾಣಿಕ ಅಲ್ಲೇ ಲಾಕ್ ಆಗಿದ್ದ. ಜನವರಿ 16ರ ರಾತ್ರಿ ಮುಂಬೈನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ವಿಮಾನ ಇದು. ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದ ನಂತರ ಡೋರ್ ಓಪನ್ ಆಗಿದೆ. ಸುಮಾರು 4 ಗಂಟೆ ಆತ ಆ ಟಾಯ್ಲೆಟ್ನಲ್ಲಿ ಸಿಕ್ಕಾಕೊಂಡಿದ್ದ ಅಂತಂದ್ರೆ ಅದು ಬೇರೆಯವರ ಗಮನಕ್ಕೆ ಬರಲಿಲ್ವಾ? ಅಫ್ಕೋರ್ಸ್ ಡೋರ್ ನಾಕ್ ಮಾಡೇ ಇರ್ತಾರೆ. ಅಲ್ಲಿ ಈ ಏರ್ ಹಾಸ್ಟೆಸ್ ಎಲ್ಲ ಓಡಾಡ್ತಾ ಇರ್ತಾರೆ. ಅವರು ಕೂಡ ಇದನ್ನ ಗಮನಿಸಿರ್ಲಿಲ್ವಾ ಅಥವಾ ಅವರು ಕೂಡ ಇದನ್ನ ನೋಡಿರ್ಲಿಲ್ವಾ? ಯಾಕೆ ಈ ರೀತಿ ಆಯಿತು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸುತ್ತೆ. ವಿಮಾನಗಳು ಲೇಟ್ ಆಗೋದಾಗಿರಬಹುದು, ವಿಮಾನಗಳಲ್ಲಿ ಆಗ್ತಾ ಇರುವಂತಹ ಘಟನೆಗಳಾಗಿರ್ಬೋದು. ರೈಟ್, ಈ ವ್ಯಕ್ತಿ ಏನಿದ್ದಾನೆ ಈತ 4 ಅವರ್ಸ್ ಅದೇ ಟಾಯ್ಲೆಟಲ್ಲಿ ಲಾಕ್ ಆಗಿರ್ತಾನೆ. ಸೊ ಆ ಸಂದರ್ಭದಲ್ಲಿ ತುಂಬ ಟ್ರೈ ಮಾಡ್ತಾನೆ, ಹೊರಗಡೆ ಬರೋದಕ್ಕೆ ಸಾಧ್ಯವಾಗಲ್ಲ. ಅಲ್ಲೇ ಏರ್ ಹಾಸ್ಟೆಸ್ ಕೂಡ ಓಡಾಡ್ತಾ ಇರ್ತಾರೆ. ಅವರ ಗಮನಕ್ಕೂ ಕೂಡ ಈ ವಿಚಾರ ಬಂದಿರುತ್ತಂತೆ. ಸುಮಾರು 2 ಗಂಟೆ ಅವರು ಕೂಡ ಟ್ರೈ ಮಾಡ್ತಾರಂತೆ. ಯಾವಾಗ ಅದು ಸಾಧ್ಯವಾಗೋದಿಲ್ವೋ ಆ ಡೋರ್ ಲಾಕ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಇನ್ನೊಂದು 2 ಅವರ್ಸ್ ಟೈಮ್ ತಗೊಳುತ್ತೆ. ಸೊ ಆದಷ್ಟು ಬೇಗ ನಿಮ್ಮನ್ನ ಹೊರಗಡೆ ತರುವಂತಹ ಪ್ರಯತ್ನ ನಾವು ಕೂಡ ಮಾಡ್ತೀವಿ ಅಂತ ಹೇಳಿ ಈ ಏರ್ ಹಾಸ್ಟೆಸ್ ಆ ವ್ಯಕ್ತಿಗೆ ಹೇಳ್ತಾರಂತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.